ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿಂದ ಮಾರ್ಕೆಟ್ ಕ್ಲೋಸಿಂಗ್ ಅನಾಲಿಸಿಸ್ ಬಗ್ಗೆ ಕೂಡ ಸ್ಟಾರ್ಟ್ ಮಾಡೋಣ. ಮಾರ್ಕೆಟಲ್ಲಿ ಏನಾಯಿತು, ಮಾರ್ಕೆಟ್ ಟಾಪ್ 3 ರೀಸನ್ಸ್ ಏನು, ಟಾಪ್ 3 ಸ್ಟಾಕ್ಸ್ ಯಾವಿದ್ದಾವೆ, ಅದು ಫಾಲ್ ಮತ್ತು ರೈಸ್ ಕಾರಣ ಏನು, ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನಾಳೆಗೆ ಏನಿದೆ, ಇವತ್ತು ಮಾರ್ಕೆಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಏನಿತ್ತು ಅಂತ ಡಿಸ್ಕಸ್ ಮಾಡೋಣ. ಆಮೇಲೆ ನಾಳೆದು ಎಕ್ಸ್ಪೆಕ್ಟೇಷನ್ಸ್ ಕೂಡ ನೋಡೋಣ. ಆ್ಯಂಡ್ ಇವತ್ತು ಲೈವ್ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ನಮ್ಮ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ವರ್ಕ್ ಆಗಿದೆ. ಪ್ಲೀಸ್ ಗೈಸ್, ಯಾರಾದರೂ ನ್ಯೂ ಇದ್ದರೆ ವ್ಯೂವರ್ಸ್, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಚಾನಲ್ ಮಾಡಿ. ಲೈವ್ ಸೆಷನ್ ನಾಳೆ ಬೆಳಗ್ಗೆ 11 o'clock ಸ್ಟಾರ್ಟ್ ಆಗ್ತಾ ಇರುತ್ತೆ ಡೈಲಿ. ಆ್ಯಂಡ್ ಈ ವಿಡಿಯೋ ಬಂದುಬಿಟ್ಟು ಫುಲ್ಲು ಎಜುಕೇಷನ್ ಪರ್ಪಸ್ಗೆ ಮಾತ್ರ. ನಿಮ್ಮ ರಿಯಲ್ ಮನಿ ಏನಾದರೂ ಆಗ್ತಾಯಿದ್ರೆ, ಇನ್ವೆಸ್ಟ್ ಮಾಡ್ತಾಯಿದ್ರೆ ನಿಮ್ಮ ರಿಸರ್ಚ್ ಅನಾಲಿಸಿಸ್ ಇರಲಿ. ಆ್ಯಂಡ್ ವಿಲ್ ಸ್ಟಾರ್ಟ್ ಫ್ರೆಂಡ್ಸ್. ಇವತ್ತು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಏನಾಗಿದೆ, ಸೆಂಟಿಮೆಂಟ್ ಏನು, ಇವತ್ತು ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿ ಓಪನ್ ಆಗಿದೆ. ಗ್ಯಾಪ್ ಡೌನಿಂದ ರಿಕವರ್ ಆಗಲಿಕ್ಕೆ ಟ್ರೈ ಮಾಡಿದೆ. 24,000 ಈಸ್ ಈ ಝೋನ್ ಬ್ರೇಕ್ ಆದರೆ ಅಷ್ಟೇ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಬುಲಿಶ್ ಅಂತ, ಇಲ್ಲಾಂದರೆ ಮತ್ತೆ ಬೇರಿಶ್ ಅಂತ ಎಕ್ಸ್ಪೆಕ್ಟ್. ನಾವು ಲೈವ್ ಸೆಷನಲ್ಲಿ ಕೂಡ ಅದೇ ಹೇಳಿದ್ದು. ಈಗ ಬ್ರೇಕ್ ಆಗಿದೆ, ಸೊ ಮಾರ್ಕೆಟ್ ಮತ್ತೆ ಮಧ್ಯಾಹ್ನ ಟ್ರೈ ಮಾಡಿದೆ ಮತ್ತೆ ರಿಕವರ್ ಆಗಲಿಕ್ಕೆ, ಬೌನ್ಸ್ ಬ್ಯಾಕ್ ಆಗಲಿಲ್ಲ. ಸೊ ಮತ್ತು ಸೆಲ್ಲರ್ಸೇ ಜಾಸ್ತಿ ಇದ್ದರು ಇವತ್ತು. ಕಾರಣಗಳೇನೆಂದರೆ, ಒಂದು ಆಯಿಲ್ ಪ್ರೈಸ್, ಕ್ರೂಡ್ ಆಯಿಲ್ ಆಲ್ಮೋಸ್ಟ್ 8,960 ಅಂದರೆ ಆಲ್ಮೋಸ್ಟ್ $93 ಹತ್ತಿರ. ಇದೊಂದು ಮತ್ತು USA ಸ್ಟ್ರೈಕಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಂಡ್ರೆ ಇಂಡಿಯಾ, ಇನ್ಫ್ಲೇಷನ್ ರೇಟ್. ಸೊ ಆ್ಯಂಡ್ ಅದಾನಿ ಪ್ರೈಸ್ ಕೂಡ ಡೌನ್ ಟ್ರೆಂಡ್ ಇದೆ. ಇದು ಸಪೋರ್ಟ್ ಬಂದುಬಿಟ್ಟು 2940 ಇದೆ, ರೆಸಿಸ್ಟೆನ್ಸ್ 3080. ಟಾರ್ಗೆಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು 3,200 ತನಕ ಏನಾದರೂ ಇದು ಬ್ರೇಕ್ಔಟ್ ಸಿಕ್ಕರೆ. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು HDFC ಬ್ಯಾಂಕ್. ಇದ್ರ ಸಪೋರ್ಟ್ ಬಂದುಬಿಟ್ಟು 740 to 745 ಇದೆ, ರೆಸಿಸ್ಟೆನ್ಸ್ 770 to 780 ಇದೆ. ಬ್ಯಾಂಕಿಂಗ್ ಸೆಕ್ಟರಲ್ಲಿ HDFC ಮತ್ತು ರಿಲಯನ್ಸ್ ಈ ಥರ ದೀಸ್ ಆರ್ ದ ಮೇಜರ್ ಸ್ಟೇಕ್ ಗೈಸ್ ನಿಫ್ಟಿ 50ಯಲ್ಲಿ. ಇವು ಏನಾದರೂ ನೆಗೆಟಿವ್ ಹೋದರೆ ಅದು ಆಲ್ಮೋಸ್ಟ್ ಲೈಕ್ 4%, 3% ಅಷ್ಟು ನಿಮಗೆ ನಿಫ್ಟಿ 50 ಸ್ವಲ್ಪ ಬೇರಿಶ್ ಸೈಡ್ ಹೋಗೋಕ್ಕೆ ನೋಡ್ತೀರಾ. ಆ್ಯಂಡ್ ನೆಸ್ಲೆ ಇಂಡಿಯಾ, ಈ ಝೋನ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. 1445 ಏನಿದೆ, ಇದು ಇಂಪಾರ್ಟೆಂಟ್ ಝೋನ್. ಇದು ನಾಳೆ ಇದು ಗ್ಯಾಪ್ ಅಪ್ ಆಗಬಹುದು, ಯಾಕಂದರೆ ಆಲ್ಮೋಸ್ಟ್ ನ್ಯೂಸ್ ಬಂದಿದೆ ಇದರದ್ದು. ನ್ಯೂ ವೆಂಚರ್, ಜಾಯಿಂಟ್ ವೆಂಚರ್ ಆಗ್ತಾಯಿದೆ ಇದು 3.6 ಬಿಲಿಯನ್ ಅಷ್ಟು. ಸೊ ಗ್ಯಾಪ್ ಅಪ್ ಆದರೆ ಯು ಕ್ಯಾನ್ ಸಿ 1480 ದಾಟಿ ಒಂದು ಗುಡ್ 1515 ಬ್ರೇಕ್ ಮಾಡ್ಬೋದು. ನೋಡ್ತಾ ಇರಿ, ಅಬ್ಸರ್ವೇಷನ್ ನೀಡಿ ಈ ಸ್ಟಾಕ್ನ. ಆ್ಯಂಡ್ ನಾಳೆದ ಬಗ್ಗೆ ಮಾತಾಡಿದರೆ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್. ಸೊ ರೆಸಿಸ್ಟೆನ್ಸ್ ಬಂದುಬಿಟ್ಟು 24,000 ಇದೆ. ಸೊ ಇದು ಬ್ರೇಕ್ ಆದ್ರಷ್ಟೇ ನಾವು ಬುಲಿಶ್ ಟ್ರೆಂಡ್ ಕಡೆ ಹೋಗ್ಬೋದು, ಇಲ್ಲಾಂದರೆ ಮತ್ತೆ ಸೈಡ್ ವೇಸ್ ಡೌನ್ ಟ್ರೆಂಡ್ ತನಕನೇ. ಇದು US ಸ್ಟ್ರೈಕ್ ಮತ್ತು ಇರಾನ್ ನಡುವೆ ಕಾನ್ಫ್ಲಿಕ್ಟ್ಸ್ ಆಗೋ ತನಕ ಇಷ್ಟೇ ಇರುತ್ತೆ ಮಾರ್ಕೆಟು, ನೆಗೆಟಿವಿಟಿನೇ ಜಾಸ್ತಿ ಇರುತ್ತೆ. ಆ್ಯಂಡ್ ಸಪೋರ್ಟ್ ಬಂದುಬಿಟ್ಟು 23,750. ಅದು ಬಿಟ್ಟರೆ ನೆಕ್ಸ್ಟ್ ಸಪೋರ್ಟ್ 23,650. ಕಾಷಿಯಸ್ ಆಗಿರಿ ಗೈಸ್, ಯಾರಾದರೂ ನಿಫ್ಟಿ ಆಪ್ಷನ್ ಟ್ರೇಡ್ ಮಾಡ್ತಾಯಿದ್ರೆ, ಯಾಕಂದರೆ ತುಂಬಾ ಸ್ವಲ್ಪ ನೆಗೆಟಿವ್ ನ್ಯೂಸ್ ಇದೆ ಮಾರ್ಕೆಟ್ಗೆ ರಾದರ್ ದೆನ್ ಪಾಸಿಟಿವ್ ನ್ಯೂಸ್. ಸೊ ಬಿಫೋರ್ ಟೇಕಿಂಗ್ ಎನಿ ರಿಯಲ್ ಟ್ರೇಡ್ಸ್ ಇನ್ FNO, ಕಾಷನ್ಸ್ ಆಗಿರಿ. ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಗೆ ಯಾವ ಸ್ಟಾಕ್ ಮೇಲೆ ನೆಕ್ಸ್ಟ್ ಅನಲೈಸ್ ಮಾಡಬೇಕು, ಡೀಪಾಗಿ ಅನಲೈಸ್ ಮಾಡೋಣ. ಇವತ್ತು ಬರೀ ಜಸ್ಟ್ ಸಪೋರ್ಟ್ ಏನು, ರೆಸಿಸ್ಟೆನ್ಸ್ ಏನು, ಟಾರ್ಗೆಟ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಕಮಿಂಗ್ ಡೇಸಲ್ಲಿ ನಿಮ್ಮ ಕಮೆಂಟ್ ಸೆಕ್ಷನ್ ಯಾವ ಸ್ಟಾಕ್ ಹಾಕ್ತೀರಾ ಅದ್ರ ಬಗ್ಗೆ ಡೆಪ್ತಾಗಿ ಅನಲೈಸ್ ಮಾಡಿ ರೀಸನ್ಸ್ ಎಲ್ಲ ಫೈಂಡ್ ಔಟ್ ಮಾಡೋಣ. ಅದು ಫ್ಯೂಚರ್ ಪ್ಲ್ಯಾನಿಂಗ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಟುಮಾರೋ ಇನ್ ಲೈವ್ ಸೆಷನ್. Until then, happy trade. Take care. Bye bye.